ಮಾಜಿ ಸಚಿವ ರೇವುನಾಯಕ್ ಬೆಳಮಗಿ ಸಂಬಂಧಿ ಅನಿಲ್ ರಾಠೋಡ್ ಭೀಕರ ಹತ್ಯೆ. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಪಿಎನ್ಟಿ ಕಾಲೋನಿಯಲ್ಲಿ ಗುರುವಾರ ರಾತ್ರಿ ವ್ಯಕ್ತಿಯೊಬ್ಬರನ್ನು ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. 45 ವರ್ಷದ ಅನಿಲ್ ವಿಠಲ್ ರಾಠೋಡ್ ಕೊಲೆಯಾದ ವ್ಯಕ್ತಿ. ರುದ್ರವಾಡಿ ಆಸ್ಪತ್ರೆಯ ಎದುರಿನ ವೆಂಕಟೇಶ್ವರ ಕಾಂಪ್ಲೆಕ್ಸ್ನಲ್ಲಿ ಈ ಘಟನೆ ನಡೆದಿದೆ. ಮೂವರು ಅನಾಮಿಕರು ಆಟೋದಲ್ಲಿ ಬಂದು ಫೈನಾನ್ಸ್ನಲ್ಲಿ ಇರುವ ವೇಳೆ ದಿಢೀರ್ ದಾಳಿ ಮಾಡಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಎನ್ನಲಾಗಿದೆ. ಅನಿಲ್ ಅವರು ವಕೀಲಿಕೆ ಕಲಿತಿದ್ದರು. ಫೈನಾನ್ಸ್ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರು. ಅನಿಲ್ ವರಸೆಯಲ್ಲಿ ಮಾಜಿ ಸಚಿವ ರೇವುನಾಯಕ್ ಬೆಳಮಗಿ ಅವರ ಅಳಿಯನಾಗಬೇಕು ಎಂದು ಮೂಲಗಳು ಹೇಳಿವೆ. ಸ್ಥಳಕ್ಕೆ ನಗರ ಪೊಲೀಸ್ ಕಮಿಷನರ್ ಶರಣಪ್ಪ ಎಸ್ಡಿ, ಡಿಸಿಪಿ ಪ್ರವೀಣ್ ನಾಯಕ್, ಎಪಿಸಿ ಶರಣಬಸಪ್ಪ ಸುಬೇದಾರ್, ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಗುರು ಪಾಟೀಲ್ ಸೇರಿದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಾಥಮಿಕ ವರದಿಯಂತೆ ಮೂವರು ಪರಿಚಯಸ್ಥರೇ ಸೇರಿಕೊಂಡು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ. ಘಟನೆಗೆ ಕಾರಣ ತಿಳಿದು ಬಂದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಕೊಲೆ ನಡೆದಿರುವ ಶಂಕೆ ಇದೆ. ಕೊಲೆಯಾದ ವ್ಯಕ್ತಿಯ ಜೊತೆಗೆ ವ್ಯವಹಾರ ನಡೆಸಿದವರೇ ಆಗಿದ್ದಾರೆ ಎಂಬ ಸುಳಿವು ಸಿಕ್ಕಿದೆ. ಆದಾಗ್ಯೂ ಎಲ್ಲ ಆಯಾಮಗಳಿಂದ ತನಿಖೆ ನಡೆಸಲಾಗುವುದು. ಆರೋಪಿಗಳ ಬಂಧನಕ್ಕಾಗಿ ಎಸಿಪಿಗಳ ನೇತೃತ್ವದಲ್ಲಿ 3 ತಂಡಗಳನ್ನು ರಚಿಸಲಾಗಿದೆ ಎಂದು ನಗರ ಪೊಲೀಸ್ ಕಮಿಷನರ್ ಶರಣಪ್ಪ ಎಸ್ಡಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿದೆ. ಅದರಲ್ಲಿ ಮೃತರಾದವರ ಹೆಸರು ಅನಿಲ್ ರಾಠೋಡ್ ಅಂತ, ಸುಮಾರು 45 ವರ್ಷ ಇದೆ. ಅವರು ವಿವಾಹಿತರಾಗಿದ್ದಾರೆ ಮತ್ತು ನಮಗೆ ಬಂದ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರು ಒಂದು ಖಾಸಗಿ ಫೈನಾನ್ಸನ್ನು ಮಾಡ್ತಾಯಿದ್ರು ಮತ್ತು ವಕೀಲರು ಕೂಡ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ ಅಂತ ಕೆಲವು ನಮಗೆ ಪ್ರಾಥಮಿಕ ಮಾಹಿತಿ ತಿಳಿದು ಬಂದಿದೆ. ಅದರ ಪ್ರಕಾರ ಅವರಿಗೆ ಪರಿಚಯ ಇರೋರು 3 ಜನ ಬಂದು ಹಲ್ಲೆ ಮಾಡಿದಾಗಿದೆ. ಈಗ ಅದ್ರ ಬಗ್ಗೆ ಈಗ ಆಲ್ರೆಡಿ ನಾವು 3 ವಿಶೇಷ ತಂಡಗಳನ್ನು ಮಾಡಿದ್ದೀವಿ ಎಸಿಪಿಗಳ ನೇತೃತ್ವದಲ್ಲಿ. ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸ್ತೀವಿ ಮತ್ತು ಈ ಘಟನೆಗೆ ಏನು ಕಾರಣ ಅಂತ ಕೂಡ ನಾವು ತಿಳ್ಕೊತೀವಿ. ಏನು ಕೆಲಸ ಮಾಡ್ತೀವಿ ಸರ್? ಬೇಸಿಕಲಿ ಪ್ರೈವೇಟ್ ಫೈನಾನ್ಸ್ ಮಾಡ್ತಾಯಿದ್ರು ಅಂತ ಇದೆ ಮತ್ತು ಇದೇ ಸ್ಟೇಷನ್ ಬಜಾರ್ ಸ್ಟೇಷನ್ ಲಿಮಿಟ್ಸಲ್ಲಿ ವ್ಯಾಪ್ತಿಯಲ್ಲಿ ಅವರು ವಾಸವಾಗಿದ್ದಾರೆ ಮತ್ತು ಅಪರಾಧದ ಹಿನ್ನೆಲೆಯನ್ನು ನಾವು ಕಲೆ ಹಾಕಿದಾಗ ಯಾವುದೂ ಅಪರಾಧ ಹಿನ್ನೆಲೆ ಇಲ್ಲ ಮತ್ತು ಯಾವುದು ಇವ್ರ ಮೇಲೆ ದೂರ ಆಗಲಿ ಇವರಿಂದ ದೂರ ಆಗಲಿ ಯಾವುದು ಸ್ಟೇಷನಲ್ಲಿ ದಾಖಲಾಗಿದೆ. ಇಲ್ಲಿವರೆಗೆ ಯಾವುದೂ ಆಗಿಲ್ಲ. ಅದ್ರ ಬಗ್ಗೆನೂ ಕೇಳಿದ್ದೀವಿ. ಹಣಕಾಸಿನ ವಿಚಾರಕ್ಕೆ ಯಾವುದೂ ದೂರ ಆಗಿಲ್ಲ ಮತ್ತು ಈಗ ಇಮ್ಮಿಡಿಯೇಟ್ ರೀಸನ್ ಏನು ಕೊಲೆ ಮಾಡಲಿಕ್ಕೆ ಅನ್ನೋದ್ರ ಬಗ್ಗೆ ಆರೋಪಿಗಳಿಗೆ ಆಲ್ರೆಡಿ ನಾವು ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನು ವಶಪಡಿಸ್ಕೊತೀವಿ ಮತ್ತು ಕೊಲೆಗೆ ಇಮ್ಮಿಡಿಯೇಟ್ ರೀಸನ್ ಏನಂತ ತಿಳ್ಕೊತೀವಿ. ಹರಿತವಾದ ಆಯುಧಗಳಿಂದ ಹಲ್ಲೆ ಮಾಡಿದ್ದಾರೆ. ಕೆಲವು ನಮಗೆ ವೈಜ್ಞಾನಿಕ ಸಾಕ್ಷಿಗಳು ದೊರೆತಿದೆ. ಅದರ ಮೇರೆಗೆ ನಾವು ಪ್ರಾಥಮಿಕವಾಗಿ ನೋಡಿದ ಪ್ರಕಾರ 3 ಜನ ಅವರಿಗೆ ಪರಿಚಯ ಇರುವ ಆರೋಪಿಗಳು ಬಂದು ಹಲ್ಲೆ ಮಾಡಿರೋ ರೀತಿ ಇದೆ. ಆದರೂ ಕೂಡ ಅವರಿಗೆ ಬೇರೆ ಯಾರಾದರೂ ಸಹಕಾರ ನೀಡಿದಾರಾ ಅಥವಾ ಬೇರೆ ಯಾರು ಉದ್ದೇಶ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ತನಿಖೆಯನ್ನು ಮಾಡ್ತೀವಿ. ಈ ಹಂತದಲ್ಲಿ ಯಾವ ರೀತಿ ಮಾಹಿತಿ ಹೇಳಲಿಕ್ಕಾಗಲ್ಲ. ಆರೋಪಿಗಳ ಒಂದು ಬಂಧನದ ನಂತರ ಅವರ ಒಂದು ವಿಸ್ತೃತವಾದ ವಿಚಾರಣೆಯಿಂದ ಏನೇನು ಕಾರಣ ಇದೆ ಮತ್ತು ಇವರಿಗೆ ಆರೋಪಿಗಳಿಗೆ ಮತ್ತು ಏನು ಮೃತರಾಗಿದ್ದಾರೆ ಅವರಿಗೂ ಕೂಡ ಏನಾದರೂ ಇತ್ತೀಚೆಗೆ ಏನಾದರೂ ಭಿನ್ನಾಭಿಪ್ರಾಯ ಆಗಿತ್ತಾ ಅಥವಾ ಜಗಳ ಆಗಿತ್ತಾ, ಹಣಕಾಸಿನ ವಿಚಾರ ಇದೆ ಅಥವಾ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಮಾಡಲಿಕ್ಕೆ ನಿರ್ದೇಶನ ನೀಡಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನು ಬಂದಿದೆ. ಅವರು ಕಚೇರಿ ಥರ ಕಾಣಿಸ್ತಾ ಇದೆ. ಘಟನೆ ಆದಾಗ ಒಬ್ಬನೇ ಇದ್ದರು ಕಚೇರಿ. ಕೆಲವು ಇದ್ರ ಪ್ರಕಾರ ನಮಗೆ ಅವ್ರಿಗೆ ಪರಿಚಯ ಇರೋರೇ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ವಿ ವಿಲ್ ಇನ್ವೆಸ್ಟಿಗೇಟ್ ಇನ್ ಆಲ್ ದ ಆ್ಯಂಗಲ್.